ಕೆಲವು ಆರೋಗ್ಯ ವಿದ್ಯೆಗಳು ಮನುಷ್ಯನ ಆರೋಗ್ಯಕ್ಕಾಗಿ ಕಂಡುಹಿಡಿಯಲಾಗಿದೆ. ಇಂತಹ ಆರೋಗ್ಯ ವಿದ್ಯೆಗಳು ಕೆಲವು ಬಹಳ ಸುಪ್ರಸಿದ್ಧವಾಗಿವೆ, ಪಾಪ್ಯುಲರ್. ಇನ್ನು ಕೆಲವು ಆರೋಗ್ಯ ವಿದ್ಯೆಗಳು ಅಷ್ಟೊಂದು ಸುಪ್ರಸಿದ್ಧ, ಪಾಪ್ಯುಲರ್ ಇಲ್ಲ. ಪ್ರಸಿದ್ಧವಾಗಿರುವ ಆರೋಗ್ಯ ವಿದ್ಯೆಗಳು ಯಶಸ್ವಿ ಎನ್ನಲು ಬರುವುದಿಲ್ಲ. ಅಪ್ರಸಿದ್ಧವಾದ ಆರೋಗ್ಯ ವಿದ್ಯೆಗಳನ್ನು ಅವು ಯಶಸ್ವಿಯಲ್ಲ ಎಂಬುದಾಗಿ ಹೇಳಲು ಬರುವುದಿಲ್ಲ. ಆರೋಗ್ಯವನ್ನು ಯಾವ ವಿದ್ಯೆಗಳು ಕೊಡುತ್ತವೆಯೋ ಅವುಗಳೇ ಶ್ರೇಷ್ಠ ಎಂಬುದಾಗಿ ನಾವು ಒಪ್ಪಿಕೊಳ್ಳಬಹುದಾಗಿದೆ. ಯಾವ ಆರೋಗ್ಯ ವಿದ್ಯೆಗಳು ಈಗ ಜಗತ್ತಿನಲ್ಲಿ ಹೆಚ್ಚು ಪ್ರಚಲಿತ ಇವೆ ಅವುಗಳನ್ನು ಈ ರೀತಿಯಾಗಿ ಪಟ್ಟಿ ಮಾಡಬಹುದು. ಅಲೋಪತಿ, MBBS, MD ಇತ್ಯಾದಿ ಏನು ಇಂಗ್ಲಿಷ್ ಮೆಡಿಸಿನ್ ಇದೆ, ಇದು ಬ್ರಿಟನ್ ದೇಶದಲ್ಲಿ ಅನ್ವೇಷಣೆಯಾಗಿ ಇದು ಇಂದು ಜಗತ್ತಿನಾದ್ಯಂತ ಪ್ರಸಿದ್ಧವಾಗಿದೆ ಮತ್ತು ಯಶಸ್ವಿಯಾಗಿದೆ. ಅತ್ಯಂತ ಪಾಪ್ಯುಲರ್ ಆದ ಆರೋಗ್ಯ ವಿದ್ಯೆ ಇಂಗ್ಲಿಷ್ ಮೆಡಿಸಿನ್. ಕಾರಣ ಇದರಲ್ಲಿ ಸಂಶೋಧನೆ, ಅಧ್ಯಯನ, ರಿಸರ್ಚ್ ಬಹಳ ವ್ಯಾಪಕವಾಗಿ ಮೇಲಿಂದ ಮೇಲೆ ಅನ್ವೇಷಣೆಯಾಗುತ್ತದೆ. ಆದ ಕಾರಣ ಈ ಆರೋಗ್ಯ ವಿದ್ಯೆಯು ಕೇವಲ ಮನುಷ್ಯ ಕೊಡುವ ಚಿಕಿತ್ಸೆಯನ್ನಷ್ಟೇ ಅವಲಂಬಿಸದೆ ಇನ್ಸ್ಟ್ರುಮೆಂಟ್ಸ್ಗಳು ಇವುಗಳಲ್ಲಿ ಕೂಡ ಅವಲಂಬಿಸಿ ಅವುಗಳ ಮೂಲಕ ಪರೀಕ್ಷೆ, ತಪಾಸಣೆಯನ್ನು ಮಾಡಿ ಮನುಷ್ಯನ ಆರೋಗ್ಯವನ್ನು ತಿಳಿಯುವ ಪ್ರಯತ್ನವನ್ನು ಸಂಶೋಧನೆ ಮಾಡಿ ಕಂಡುಹಿಡಿಯಲಾಗಿದೆ. ಅಂಥ ಸಂಶೋಧನೆಯ ಅನೇಕ ಅಂಗಗಳಾಗಿ ಎಕ್ಸ್ರೇ, MRI, CT ಸ್ಕ್ಯಾನ್ ಇತ್ಯಾದಿ ಅನೇಕ ರೀತಿಯ ಶೋಧನೆಗಳನ್ನು ಕಂಡುಹಿಡಿಯಲಾಗಿದೆ. ಇವುಗಳು ಇಂಗ್ಲಿಷ್ ಮೆಡಿಸಿನ್ ಅತ್ಯಂತ ಪಾಪ್ಯುಲರ್ ಆಗಲು ಕಾರಣವಾಗಿವೆ. ಇಂಗ್ಲಿಷ್ ಮೆಡಿಸಿನ್ ಮೇಲಿಂದ ಮೇಲೆ ಸಂಶೋಧನೆ ಎಂದರೆ ರಿಸರ್ಚ್, ಸಂಶೋಧನೆ, ಅಧ್ಯಯನ ಇವುಗಳಲ್ಲಿ ಅಪಾರವಾದ ಸಂಶೋಧಕರು ಮೇಲಿಂದ ಮೇಲೆ ಅವುಗಳಲ್ಲಿ ಕ್ರಿಯಾಶಾಲಿಗಳಾಗಿ ಅಧ್ಯಯನಶೀಲರಾಗಿದ್ದಾರೆ. ಮನುಷ್ಯನ ಅನಾರೋಗ್ಯಕ್ಕೆ ಕಾರಣಗಳೇನು ಎಂಬುದನ್ನು ಬಹುವಿಧದ ಆಯಾಮಗಳಲ್ಲಿ ಮೇಲಿಂದ ಮೇಲೆ ಪ್ರಪಂಚದಾದ್ಯಂತ ಅಧ್ಯಯನ ಮಾಡುವುದನ್ನು ಇಂಗ್ಲಿಷ್ ಚಿಕಿತ್ಸೆಯಲ್ಲಿ ಕಾಣಬಹುದಾಗಿದೆ. ಇಷ್ಟೊಂದು ಪಾಪ್ಯುಲರ್ ಆದ ಇಂಗ್ಲಿಷ್ ಚಿಕಿತ್ಸೆಯು ಅನೇಕ ಅನಾರೋಗ್ಯಗಳನ್ನು ಅದು ಗುಣ ಮಾಡಲು ಆಗುವುದಿಲ್ಲ. ಉದಾಹರಣೆಗೆ, ನಮ್ಮ ಕಾಲುಗಳು ಉರಿಯುತ್ತವೆ, ನಮ್ಮ ಕಾಲುಗಳು ಬಗಬಗ ಉರಿಯುತ್ತವೆ, ಪಾದಗಳು ಉರಿಯುತ್ತವೆ, ಮಂಡಿ ನೋವಿದೆ, ಹೀಗೆ ಇತ್ಯಾದಿ, ಬೆನ್ನು ನೋವಿದೆ, ಕಣ್ಣು ನೋವಿದೆ, ಮೈಗ್ರೇನ್ ತಲೆನೋವಿದೆ, ನೆಗಡಿ ಇದೆ, ಕೆಮ್ಮಿದೆ, ಅಸ್ತಮ ಇದೆ, ಹೀಗೆ ಇಂತಹ ಅನಾರೋಗ್ಯಗಳನ್ನು ಪಟ್ಟಿ ಮಾಡುತ್ತಾ ಹೋದರೆ ಇಷ್ಟೇ ಅಲ್ಲದೆ ಕೋವಿಡ್, ಫ್ಲೂ ವೈರಾಣುವಿನಿಂದ ಬಂದಂತಹ ಯಾವುದೇ ರೋಗಗಳನ್ನು ಕೂಡ ಈ ಇಂಗ್ಲಿಷ್ ಚಿಕಿತ್ಸೆಯಿಂದ ಗುಣ ಮಾಡಲು ಬರುವುದಿಲ್ಲ. ಇಂಗ್ಲಿಷ್ ಚಿಕಿತ್ಸೆ ಏನಿದ್ದರೂ ಕೂಡ ತತ್ಕಾಲದ ಪರಿಹಾರವಾಗಿ ಮನುಷ್ಯನಿಗೆ ಅಪ್ಲೈ ಅಂದರೆ ಪ್ರಯೋಗವಾಗುತ್ತದೆ. ಎಂದರೇನು? ಇಂಗ್ಲಿಷ್ ಚಿಕಿತ್ಸೆಯು ಮನುಷ್ಯನಿಗೆ ತತ್ಕಾಲದ ಪರಿಹಾರವನ್ನು ಅದು ಇಂಜೆಕ್ಷನ್, ಟ್ಯಾಬ್ಲೆಟ್ಸ್ ಮೂಲಕ ಕೊಡಬಲ್ಲುದೇ ಹೊರತು ಮನುಷ್ಯನ ಆರೋಗ್ಯವನ್ನು ಸಂಪೂರ್ಣವಾಗಿ ಇಂಗ್ಲಿಷ್ ಚಿಕಿತ್ಸೆಯಿಂದ ಗುಣ ಮಾಡಲಾಗದು. ಅದು ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಮೂಲಕ, ಅನಿಸ್ಥೀಸಿಯಾ ಡೋಸೇಜಸ್ಗಳನ್ನು ಇಂಜೆಕ್ಷನ್ ಮೂಲಕ ಕೊಡುವುದರ ಮೂಲಕ ನೋವುಗಳಿಗೆ ತತ್ಕಾಲದ ಶಮನ
ಪರಿಹಾರವನ್ನು ಕೊಡಬಲ್ಲುದೇ ವಿನಃ ಅದು ಮನುಷ್ಯನ ಅನಾರೋಗ್ಯವನ್ನು ಗುಣ ಮಾಡಲಾಗದು. ಇದು ಇಂಗ್ಲಿಷ್ ಚಿಕಿತ್ಸೆಯ ಮಿತಿ. ಅಲ್ಲದೆ ತಪಾಸಣೆ, ಪರೀಕ್ಷೆ, ಅನ್ವೇಷಣೆ, ಶೋಧನೆಯನ್ನು ರೋಗಿಗೆ ಒಳಪಡಿಸಲಾಗುತ್ತದೆ. ರೋಗಿಯನ್ನು ಇಂತಹ ಅನೇಕ ರೀತಿಯ ತಪಾಸಣೆಗೆ ಒಳಪಡಿಸಿದರೂ ಕೂಡ ಅನೇಕ ರೋಗಗಳನ್ನು ಪತ್ತೆ ಹಚ್ಚಲಾಗುವುದಿಲ್ಲ. ಇದು ಒಂದು ಮಿತಿಯಾದರೆ, ರೋಗವೇನೆಂದು ಪತ್ತೆ ಹಚ್ಚಿದರೂ ಕೂಡ ಅವುಗಳಿಗೆ ಚಿಕಿತ್ಸೆಯನ್ನು ಟ್ಯಾಬ್ಲೆಟ್ಸ್, ಇಂಜೆಕ್ಷನ್, ಟಾನಿಕ್ ಮೂಲಕ ಪರಿಹಾರ ಸೂಚಿಸುವುದನ್ನು ಅಲ್ಲಿ ಕಾಣಬಹುದು. ಆದರೆ ಈ ಟ್ಯಾಬ್ಲೆಟ್ಸ್, ಇಂಜೆಕ್ಷನ್, ಟಾನಿಕ್ಗಳು ಯಾವುದೋ ಕೈಗಾರಿಕೆಯಲ್ಲಿ ಯಾವುದೋ ಸ್ಥಳದೊಳಗೆ ಯಾರೋ ವ್ಯಕ್ತಿಗಳಿಂದ ಅದು ಕಂಡುಹಿಡಿದು ತಯಾರಾದದ್ದಾಗಿರುತ್ತದೆ. ಇಂಥ ಸಿದ್ಧಪಡಿಸಿದ ಟ್ಯಾಬ್ಲೆಟ್ಸ್, ಟಾನಿಕ್, ಇಂಜೆಕ್ಷನ್ ಇದು ಪರಿಪೂರ್ಣವಾದುದು ಎಂಬುದಾಗಿ ಹೇಳಲು ಬರುವುದಿಲ್ಲ. ಕಾರಣ ಅಲ್ಲಿ ಹಣಕಾಸು ಉದ್ದಿಮೆಯಾಗಿ ಅದು ಪರಿವರ್ತನೆಯಾಗಿರುತ್ತದೆ. ಅಷ್ಟೇ ಅಲ್ಲದೆ ಇವುಗಳನ್ನು ಸಿದ್ಧಪಡಿಸುವ ಘಟಕದ ವ್ಯಕ್ತಿಗಳು ಅವರಿಗೆ ಆರೋಗ್ಯ ಪರಿಜ್ಞಾನವೇ ಇರುವುದಿಲ್ಲ. ಅಂತಹವರು ಕೂಡ ಟ್ಯಾಬ್ಲೆಟ್ಸ್ಗಳನ್ನು, ಇಂಜೆಕ್ಷನ್ಗಳನ್ನು, ಟಾನಿಕ್ಗಳನ್ನು ಸಿದ್ಧಪಡಿಸಿ ಮಾರಾಟ ಮಳಿಗೆಗಳಿಗೆ ಅವರು ಮಾರಾಟ ಮಾಡುವುದನ್ನು ನಾವು ಇಂದಿನ ವ್ಯಾಪಾರೋದ್ಯಮದಲ್ಲಿ ಕಾಣಬಹುದಾಗಿದೆ. ಅಂದರೆ ಡಾಕ್ಟರ್ಗಳು MBBS, MD, PhD ಇತ್ಯಾದಿ ಅಧ್ಯಯನ ಸಂಶೋಧನೆಯಲ್ಲಿ ಅತ್ಯಂತ ಹೆಚ್ಚು ಪರಿಣತರಾಗಿರುತ್ತಾರೆ. ಆದರೆ ಇವುಗಳಿಗೆ ಪರಿಹಾರವಾಗಿ ಸೂಚಿಸುವ ಟ್ಯಾಬ್ಲೆಟ್ಸ್, ಇಂಜೆಕ್ಷನ್, ಟಾನಿಕ್ ಇವುಗಳನ್ನು ಸಿದ್ಧಪಡಿಸುವವರು ಕೂಡ ಇಷ್ಟೊಂದು ಪರಿಣತರಾಗಿಲ್ಲದೇ ಇರುವುದು ಅದು ಇಂಗ್ಲಿಷ್ ಚಿಕಿತ್ಸೆಯ ದುರಂತ ಎಂಬುದಾಗಿ ಹೇಳಬಹುದಾಗಿದೆ. ಯಾರಾದರೂ ಕೂಡ ಇಂತಹ ಟ್ಯಾಬ್ಲೆಟ್ಸ್, ಇಂಜೆಕ್ಷನ್, ಟಾನಿಕ್ ಘಟಕಗಳನ್ನು ಸ್ಥಾಪನೆ ಮಾಡಿ ಅವರು ಕೂಡ ಇವುಗಳನ್ನು ಸಿದ್ಧಪಡಿಸಿ ಮಾರಾಟಕ್ಕೆ ಬಿಡುಗಡೆ ಮಾಡಬಹುದಾಗಿದೆ. ಇದು ಒಂದು ವ್ಯಾಪಾರೋದ್ಯಮವಾಗಿರುವುದರಿಂದ ಅಲ್ಲಿ ವ್ಯಾಪಾರದ ಆಯಾಮಗಳು ಅಲ್ಲಿ ವ್ಯಾಪಕವಾಗಿ ಇವೆ. ಇದು ಇಂಗ್ಲಿಷ್ ಚಿಕಿತ್ಸೆಯ ಮಿತಿ. ಹಾಗಾದರೆ ಇನ್ನು ಯಾವ ಯಾವ ವಿದ್ಯೆಗಳಿವೆ? ಆಯುರ್ವೇದಿಕ್ ಇದೆ, ರೇಖಿ ವಿದ್ಯೆ ಇದೆ, ಯೋಗ ವಿದ್ಯೆ ಇದೆ, ಸಿದ್ಧವೈದ್ಯ ಇದೆ, ಯುನಾನಿ ಇದೆ. ಇಂತಹ ಇನ್ನೂ ಬೌದ್ಧ ಧರ್ಮದ ಜನ್ ವಿದ್ಯೆ ಇಂತಹ ಅನೇಕ ಆರೋಗ್ಯ ವಿದ್ಯೆಗಳು ಕೂಡ ಜಗತ್ತಿನಲ್ಲಿ ಪ್ರಸಿದ್ಧವಾಗಿವೆ. ಆಯುರ್ವೇದ ವಿದ್ಯೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿ ಚಿಕಿತ್ಸೆಯನ್ನು ಕೊಡಲಾಗುತ್ತದೆ. ಇವುಗಳನ್ನು ಇಂತಹ ಚಿಕಿತ್ಸೆಯನ್ನು ನೀಡುವವರು ಸ್ವತಃ ಅವರೇ ವೈದ್ಯರಾಗಿರುತ್ತಾರೆ. ಸ್ವತಃ ಅವರೇ ಆ ವೈದ್ಯಕೀಯ ಅಧ್ಯಯನದಿಂದ ರೋಗಿಯನ್ನು ಪರೀಕ್ಷೆ ಮಾಡಿ ಆ ರೋಗಿಗೆ ಬೇಕಾದ ಔಷಧಿಗಳನ್ನು ಅವರೇ ಸಿದ್ಧಪಡಿಸಿ ಕೂಡ ಕೊಡುವವರಾಗಿರುತ್ತಾರೆ. ಅಂದರೇನು? ಆಯುರ್ವೇದಿಕ್ ವೈದ್ಯರುಗಳು ತಾವೇ ಸಂಶೋಧಕರು, ವೈದ್ಯರು ಮತ್ತು ಔಷಧಿಯನ್ನು ನಿರ್ಮಾಣ ಮಾಡುವ, ಸಿದ್ಧಪಡಿಸುವವರು ಆಗಿರುವುದರಿಂದ ಅವರಿಗೆ ಆರೋಗ್ಯ ಜ್ಞಾನ, ಔಷಧ ಜ್ಞಾನ, ರೋಗಿಯ ಪರಿಸ್ಥಿತಿ ಇವುಗಳನ್ನು ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ತೆಗೆದುಕೊಳ್ಳುವ ಅವಕಾಶ ಇರುವುದರಿಂದ ಇವರು ಕರಾರುವಕ್ಕಾಗಿ ಚಿಕಿತ್ಸೆಯನ್ನು ನೀಡಬಲ್ಲವರು ಎಂಬುದಾಗಿ ಹೇಳಬಹುದಾಗಿದೆ. ಆದರೆ ಆಯುರ್ವೇದಿಕ್ ವಿದ್ಯೆಯಿಂದ ಕೂಡ ಅನೇಕ ಅನಾರೋಗ್ಯಗಳನ್ನು ಗುಣಪಡಿಸಲು ಆಗುವುದಿಲ್ಲ. ಹೀಗಾಗಿ ರೇಖಿ ವಿದ್ಯೆ, ಇನ್ನು ಅಯಸ್ಕಾಂತ ವಿದ್ಯೆ, ಅಕ್ಯುಪಂಕ್ಚರ್ ವಿದ್ಯೆ, ಸಿದ್ಧವೈದ್ಯ, ಯುನಾನಿ
ಇಂತಹ ಇನ್ನೂ ಅನೇಕ ಹೋಮಿಯೋಪತಿ ಇಂತಹ ಆರೋಗ್ಯ ವಿದ್ಯೆಗಳು ಕೂಡ ಪ್ರಚಲಿತ ಇವೆ. ಹೋಮಿಯೋಪತಿ ವೈದ್ಯಕೀಯ ಚಿಕಿತ್ಸೆಯನ್ನು ಕಂಡುಹಿಡಿದವರು ಡಾಕ್ಟರ್ ಹನೆಮನ್ ಎನ್ನುವವರು. ಇವರು ಅಲೋಪತಿ ವೈದ್ಯರು. ಅಲೋಪತಿ ವೈದ್ಯಕೀಯ ಚಿಕಿತ್ಸೆಯ ಬಗ್ಗೆ ಅತೃಪ್ತಗೊಂಡ ಇವರು ಅಲೋಪತಿ ವೈದ್ಯಕೀಯ ಚಿಕಿತ್ಸೆಯನ್ನು ನಿರಾಕರಿಸಿ ಹೋಮಿಯೋಪತಿ ವೈದ್ಯಕೀಯವನ್ನು ಅವರು ಕಂಡುಹಿಡಿದರು. ಇವರು ಅನ್ವೇಷಣೆ ಮಾಡಿದ ಹೋಮಿಯೋಪತಿ ವಿದ್ಯೆಯು ಇಂದು ಜಗತ್ತಿನಾದ್ಯಂತ ಅದೂ ಕೂಡ ಪ್ರಸಿದ್ಧವಾಗಿದೆ. ಹೀಗೆ ಹೋಮಿಯೋಪತಿ, ಆಯುರ್ವೇದ, ಸಿದ್ಧವೈದ್ಯ, ಅಲೋಪತಿ, ರೇಖಿ, ಅಯಸ್ಕಾಂತ ವಿದ್ಯೆ, ಆಕ್ಯುಪಂಕ್ಚರ್ ವಿದ್ಯೆ ಇವು ಜಗತ್ತಿನಲ್ಲಿ ಪ್ರಚಲಿತ ಇವೆ. ಈಗ ನಾವು ಯೋಗ ಆರೋಗ್ಯ ವಿದ್ಯೆ ಬಗ್ಗೆ ಒಂದಿಷ್ಟು ವಿವರಗಳನ್ನು ನಿಮ್ಮ ಮುಂದೆ ಇಡುತ್ತೇವೆ. ಯೋಗ ವಿದ್ಯೆಯಲ್ಲಿ ನಾವು 40 ವರ್ಷಗಳಿಂದ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ. ಇನ್ನೂ ಹೆಚ್ಚು ವರ್ಷಗಳು ಎಂಬುದಾಗಿ ಕೂಡ ಹೇಳಬಹುದು. ಸುಮಾರು 40-45 ವರ್ಷಗಳಿಂದ ಯೋಗ ವಿದ್ಯೆಯಲ್ಲಿ ನಾವು ನಮ್ಮನ್ನು ನಾವು ಕ್ರಿಯಾಶೀಲರಾಗಿ ಕೊಟ್ಟುಕೊಂಡಿರುವುದರಿಂದ ಯೋಗವನ್ನು ನಮ್ಮ ಪ್ರವಚನದ ಜೊತೆಗೆ ಕರ್ನಾಟಕದಾದ್ಯಂತ ಮತ್ತು ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲಿ ನಾವು ಪ್ರವಚನ ಮತ್ತು ಯೋಗವನ್ನು ಕಲಿಸಲು ಆರಂಭಿಸಿದ್ದರಿಂದ ನಮಗೆ ಯೋಗ ಮತ್ತು ಆರೋಗ್ಯದ ಬಗ್ಗೆ ಹೆಚ್ಚಿನ ಪರಿಜ್ಞಾನ ಉಂಟಾಯಿತು. ನಮಗೆ ಮೊದಲು ಅನಾರೋಗ್ಯ ಎಂದರೇನು ಎನ್ನುವ ತಿಳುವಳಿಕೆಯೇ ಇರಲಿಲ್ಲ. ರೋಗ ಎಂದರೇನು ಎನ್ನುವ ತಿಳುವಳಿಕೆಯೂ ನಮಗೆ ಇರಲಿಲ್ಲ. ಆದರೆ ಯೋಗವನ್ನು ಯಾವಾಗ ಸಾರ್ವಜನಿಕವಾಗಿ ಜನಸಾಮಾನ್ಯರಿಗೆ ಕಲಿಸಲು ಆರಂಭಿಸಿದೆವೋ ಆಗ ಅನೇಕ ರೋಗಗಳಿಗೆ ಒಳಗಾದವರು ನಮ್ಮಲ್ಲಿ ಬಂದು ನಮಗೆ ಇಂತಿಂತಹ ಅನಾರೋಗ್ಯಗಳು ಇವೆ ಎಂಬುದನ್ನು ಹೇಳಿಕೊಳ್ಳಲು ಆರಂಭಿಸಿದರು. ಎಲ್ಲರಿಗೆ ನಾವು ಯೋಗ ವಿದ್ಯೆಯನ್ನು ಸಾಮೂಹಿಕವಾಗಿ ಹೇಳಿಕೊಡಲು ಆರಂಭಿಸಿದಾಗ 20 ದಿವಸ, 1 ತಿಂಗಳು ಹೀಗೆ ಯೋಗ ವಿದ್ಯೆಯನ್ನು ಪ್ರತಿನಿತ್ಯ 1 ಗಂಟೆಯಂತೆ ಒಂದೊಂದು ಶಿಬಿರಕ್ಕೆ 1 ಗಂಟೆಯನ್ನು ನಿಗದಿಪಡಿಸಿ ಕಲಿಸಲು ಆರಂಭಿಸಿದೆವು. ನಿರಂತರವಾಗಿ 1 ತಿಂಗಳುಗಳ ಕಾಲ, 20 ದಿನಗಳ ಕಾಲ ಯೋಗ ವಿದ್ಯೆಯನ್ನು ಸಾರ್ವಜನಿಕವಾಗಿ ಅನೇಕರಿಗೆ ಸಾಮೂಹಿಕವಾಗಿ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಕಲಿಸಲು ಆರಂಭಿಸಿದ್ದರಿಂದ ಅದರ ಪರಿಣಾಮವಾಗಿ 20 ದಿನ 30 ದಿನಗಳ ನಂತರ ಅವರ ಅನೇಕ ಅನಾರೋಗ್ಯಗಳು ಗುಣವಾಗಿದ್ದವು. ಸ್ವತಃ ಯಾರು ಯೋಗ ವಿದ್ಯೆಯನ್ನು ನಮ್ಮಲ್ಲಿ ಕಲಿಯಲು ಬಂದಿದ್ದರೋ ಅವರೇ ನಮಗೆ ಇಂತಿಂತಹ ಅನಾರೋಗ್ಯಗಳು ಇದ್ದವು, ಇವು ನಮಗೆ ಗುಣವಾದವು ಎಂಬುದನ್ನು ಅವರು ತಮ್ಮ ಬರವಣಿಗೆಯ ಮೂಲಕ, ಲಿಖಿತ ಬರವಣಿಗೆಯ ಮೂಲಕ ಮತ್ತು ಬಾಯಿ ಮೂಲಕ ನಮಗೆ ಹೇಳತೊಡಗಿದರು. ಯಾರು ಲಿಖಿತ ಬರವಣಿಗೆಯ ಮೂಲಕ ಬರೆದುಕೊಟ್ಟರೋ ಅವುಗಳನ್ನು ಸಂಗ್ರಹಿಸಿ ಮೇಲಿಂದ ಮೇಲೆ ಅವುಗಳನ್ನು ಪರಿಶೀಲನೆ ಮಾಡತೊಡಗಿದೆವು. ಹೀಗೆ ನಿರಂತರವಾಗಿ 40-45 ವರ್ಷಗಳ ಕಾಲ ಯೋಗ ವಿದ್ಯೆಯನ್ನು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲಿ ಹೇಳಿಕೊಡಲು ಆರಂಭಿಸಿದ್ದರಿಂದ ರೋಗ ಯಾವ ಯೋಗ ಅಭ್ಯಾಸದಿಂದ ಗುಣವಾಗುತ್ತದೆ ಎಂಬ ತಿಳುವಳಿಕೆಯು ನಮಗೆ ಆಗತೊಡಗಿತು. ಅಷ್ಟೇ ಅಲ್ಲದೆ ರೋಗ ಎಂದರೆ ಏನು, ರೋಗ ಮನುಷ್ಯನಿಗೆ ಯಾಕೆ ಬರುತ್ತದೆ, ಮನುಷ್ಯ ಯಾಕೆ ಅನಾರೋಗ್ಯಕ್ಕೆ ತುತ್ತಾಗುತ್ತಾನೆ ಎಂಬುದನ್ನು ಅಧ್ಯಯನ ಮಾಡಲು ಆರಂಭಿಸಿದೆವು. ಮನುಷ್ಯ ಎಂಬುದಾಗಿ ಹೇಳಿದರೆ ಕೇವಲ ದೇಹ, ಇಂದ್ರಿಯ ಅಷ್ಟೇ ಅಲ್ಲ, ಅವನಿಗೆ ಒಂದು ಮನಸ್ಸು ಇದೆ ಎಂಬುದನ್ನು ನಾವು ಗಮನಿಸಬೇಕು. ಯೋಗ ವಿದ್ಯೆಯನ್ನು ಕಲಿಸುವಾಗ ವಿಶೇಷವಾಗಿ ಮನುಷ್ಯನ ಮನಸ್ಸಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡುತ್ತದೆ.
ಯಾವ ಮನುಷ್ಯನ ಮನಸ್ಸು ನಿರ್ಮಲವೂ ಸ್ಥಿರವೂ ಶಾಂತವೂ ಸಮಾಧಾನ ಚಿತ್ತವೂ ಆಗಿರುತ್ತದೆಯೋ ಅಂತಹವರು ಹೆಚ್ಚು ಸದೃಢ ಆರೋಗ್ಯವಂತರಾಗಿರುತ್ತಾರೆ. ಅಂತಹವರು ಹೆಚ್ಚು ಅಭಿವೃದ್ಧಿಯನ್ನು ಆರ್ಥಿಕ, ವ್ಯವಹಾರ, ವ್ಯಾಪಾರ, ಉದ್ಯಮ, ಕೌಟುಂಬಿಕ ಜೀವನಗಳಲ್ಲಿ ಅವರು ಯಶಸ್ವಿಯಾಗುತ್ತಾರೆ ಎಂಬುದನ್ನು ನಮ್ಮ 45 ವರ್ಷಗಳ ಅನುಭವದಲ್ಲಿ ನಾವು ಕಂಡುಕೊಂಡೆವು. ನಮ್ಮ ಆರೋಗ್ಯಕ್ಕೆ ನಮ್ಮ ಮನಸ್ಸು ಸದೃಢವಾಗಿರುವುದು ಬಹಳ ಮುಖ್ಯ ಎಂಬುದು ಅರಿವಾಯಿತು. ಮನಸ್ಸು ಚೆನ್ನಾಗಿದ್ದರೆ ದೇಹವೂ ಚೆನ್ನಾಗಿರುತ್ತದೆ. ಮನಸ್ಸು ಚೆನ್ನಾಗಿದ್ದರೆ ಇಂದ್ರಿಯಗಳೂ ಚೆನ್ನಾಗಿರುತ್ತವೆ. ಮೊದಲು ಮನಸ್ಸು ಆರೋಗ್ಯಯುತವಾಗಿರುವುದು ಮುಖ್ಯ. ಮನಸ್ಸು ಆರೋಗ್ಯಯುತವಾಗಿದ್ದರೆ ಇಂದ್ರಿಯಗಳೂ ಆರೋಗ್ಯಯುತವಾಗಿರುತ್ತವೆ, ದೇಹವು ಆರೋಗ್ಯವಾಗಿರುತ್ತವೆ. ಯೋಗವಿದ್ಯೆಯು ಅಷ್ಟಾಂಗ ಯೋಗ ಎಂಬುದಾಗಿ ಅದು ಯೋಗವಿದ್ಯೆಯನ್ನು ಪ್ರತಿಪಾದನೆ ಮಾಡುತ್ತದೆ. ಈ ಅಷ್ಟಾಂಗ ಯೋಗದೊಳಗೆ ಯಮ, ನಿಯಮ, ಆಸನ ಇವು ಮುಖ್ಯವಾಗಿ ನಮ್ಮ ದೇಹ ಮತ್ತು ಇಂದ್ರಿಯಗಳಿಗೆ ಇನ್ನರ್ ಡಿಸಿಪ್ಲಿನ್ ಮತ್ತು ಔಟರ್ ಡಿಸಿಪ್ಲಿನನ್ನು ಅವು ಕಲಿಸಿಕೊಡುತ್ತವೆ. ಪ್ರಾಣಾಯಾಮ, ಪ್ರತ್ಯಾಹಾರಗಳು ನಮ್ಮ ಅಂತರಿಂದ್ರಿಯಗಳಿಗೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ನಮ್ಮ ಪಂಚೇಂದ್ರಿಯಗಳಿಗೆ ಇವು ಪ್ರಾಧಾನ್ಯತೆಯನ್ನು ಕೊಟ್ಟು ಪ್ರಾಣಾಯಾಮ ಪ್ರತ್ಯಾಹಾರವನ್ನು ತಿಳಿಸಿಕೊಡುತ್ತವೆ. ಮನಸ್ಸು, ಚಿತ್ತ, ಬುದ್ಧಿ, ಅಹಂಕಾರ ಇವುಗಳಿಗೆ ವಿಶೇಷವಾಗಿ ಧ್ಯಾನ ಮತ್ತು ಧಾರಣ ವಿದ್ಯೆಯನ್ನು ಕಲಿಸುತ್ತದೆ. ಅಂದರೆ ಯೋಗ ವಿದ್ಯೆಯು ಮನುಷ್ಯನನ್ನು ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಎಂಬುದಾಗಿ ವಿಭಜನೆ ಮಾಡುತ್ತದೆ. ಸ್ಥೂಲ ಶರೀರಕ್ಕೆ ಯಮ, ನಿಯಮ, ಆಸನವು, ಸೂಕ್ಷ್ಮ ಶರೀರಕ್ಕೆ ಪ್ರಾಣಾಯಾಮ ಪ್ರತ್ಯಾಹಾರವು, ಕಾರಣ ಶರೀರಕ್ಕೆ ಧಾರಣ, ಧ್ಯಾನ, ಸಮಾಧಿ ಎನ್ನುವ ಮೂರನೆಯ ಹಂತದ ಯೋಗವಿದ್ಯೆಯನ್ನು ಕಲಿಸುತ್ತದೆ. ಇದನ್ನು ನಾವು ಸತತವಾಗಿ ಅಧ್ಯಯನ ಮಾಡಿಕೊಂಡು ಬಂದ ಕಾಲಕ್ಕೆ ಇವುಗಳನ್ನು ಕರಾರುವಕ್ಕಾಗಿ ನಮ್ಮಲ್ಲಿಗೆ ಬರುವ ಯೋಗ ವಿದ್ಯಾರ್ಥಿಗಳಿಗೆ ಕಲಿಸುತ್ತಾ ಬಂದಾಗ ಅವರು ಸಂಪೂರ್ಣ ಆರೋಗ್ಯವಂತರಾಗುತ್ತಾರೆ ಎಂಬುದನ್ನು ನಾವು ಕಂಡುಕೊಂಡೆವು. ಇದರ ಜೊತೆಗೆ ನಮ್ಮ ಜೀವನದಲ್ಲಿ ನಿರಂತರವಾಗಿ 30 ವರ್ಷಗಳ ಕಾಲ ಅನೇಕ ಕಾಡಾರಣ್ಯಗಳಲ್ಲಿ, ನದಿ ಪ್ರಾಂತದಲ್ಲಿ, ಅಣೆಕಟ್ಟುಗಳು ಇಂಥ ಪ್ರದೇಶಗಳಲ್ಲಿ ತಪಸ್ಸು, ಅನುಷ್ಠಾನ, ಧ್ಯಾನವನ್ನು ನಿರಂತರವಾಗಿ ನಡೆಸುವುದರಿಂದ ಉಪವಾಸ, ಅನುಷ್ಠಾನವನ್ನು, ಏಕಾಂತ, ನಿಶ್ಶಬ್ದ, ಮೌನ, ಅಧ್ಯಯನ, ಸಾಧನೆ, ತಪಸ್ಸು, ಸಂಶೋಧನೆ, ಅಂತರಂಗ ಶೋಧನೆ ಇವುಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡುದರಿಂದ ಮನುಷ್ಯ ಎಂದರೆ ಏನು, ಇಂದ್ರಿಯಗಳು ಎಂದರೆ ಏನು, ರಾಗದ್ವೇಷಗಳು ಎಂದರೇನು, ಲೌಕಿಕ ಎಂದರೇನು, ಅಲೌಕಿಕ ಎಂದರೇನು, ಅನುಭವ ಎಂದರೇನು ಎನ್ನುವ ಅನೇಕ ಸಂಗತಿಗಳನ್ನು ನಮ್ಮ ಶಿವಶರಣರು, ವಚನಕಾರರು ವಚನಗಳಲ್ಲಿ ತೆರೆದಿಟ್ಟಿದ್ದಾರೆ. ಅಲ್ಲಮಪ್ರಭುದೇವರು, ಅಕ್ಕ ಮಹಾದೇವಿಯವರು ತಮ್ಮ ಜೀವನದಲ್ಲಿ ನಿರಂತರ 8-10 ವರ್ಷಗಳ ಕಾಲ ತಪಸ್ಸನ್ನು ನಡೆಸಿ ಸಾಧನೆಯನ್ನು ನಡೆಸಿದ್ದಾರೆ. ಅಲ್ಲದೆ ಪರಮೇಶ್ವರನನ್ನು ಎಲ್ಲಿ ನೋಡಿದರಲ್ಲಿಯೂ ಕೂಡ ತಪಸ್ಸಿನಲ್ಲಿ, ಧ್ಯಾನದಲ್ಲಿ ಕುಳಿತಿರುವುದನ್ನು ನಾವು ಕಾಣುತ್ತೇವೆ. ಶಿವನು ಶಾಂಭವಿ ಮುದ್ರೆಯಲ್ಲಿ, ಪರಮೇಶ್ವರ ಮುದ್ರೆಯಲ್ಲಿ, ಪದ್ಮಾಸನದಲ್ಲಿ, ಸಿದ್ಧಾಸನದಲ್ಲಿ ತಪಸ್ಸು ಮಾಡುವುದನ್ನು ನಾವು ಕಾಣುತ್ತೇವೆ. ಇವೆಲ್ಲವೂ ಆರೋಗ್ಯವಿದ್ಯೆ, ಆನಂದ. ಯೋಗವಿದ್ಯೆಯು ಆನಂದ ಪರಮಾನಂದದ ವಿದ್ಯೆಯಾಗಿದೆ. ಯೋಗವಿದ್ಯೆಯು ಮುಖ್ಯವಾಗಿ ಮನುಷ್ಯನನ್ನು ಮನಸ್ಸು, ಚಿತ್ತ, ಬುದ್ಧಿ, ಅಹಂಕಾರ, ಪ್ರಾಣ, ಪ್ರಜ್ಞಸ್ವರೂಪನಾದ ಜೀವನು ಎಂಬುದಾಗಿ ಗುರುತಿಸುತ್ತದೆ. ಆದುದರಿಂದ ಮನುಷ್ಯನಿಗೆ ಅನಾರೋಗ್ಯಗಳು ಬರಲು ಮುಖ್ಯವಾಗಿ ಕಾರಣ
ಕಾರಣ ಶರೀರವೇ ಆಗಿದೆ. ಕಾರಣ ಶರೀರ, ಸೂಕ್ಷ್ಮ ಶರೀರ, ಸ್ಥೂಲ ಶರೀರ ಇವೆಲ್ಲವುಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ಚಿಕಿತ್ಸೆ ಕೊಡಲಾಗುತ್ತದೆ. ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯುಬಲ್ ಸಬ್ಸ್ಕ್ರೈಬರ್. ನೀವು ಆಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು. ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ. ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ.